ಆಕ್ಚುಲಿ ನ್ಯಾಯ ಸಿಕ್ಕಿದೆ. ಹ್ಮ್ ಇಷ್ಟು ಲೇಟ್ ಆಗು ಬೇಲ್ ಆಗಿದ್ರು ಸರಿ, ಗಂಭೀರವಾದ ಒಂದು ಕೇಸು ಇದು ಆಕ್ಚುಲಿ ಫಾರ್ಮ್ ಆಗಿದೆ. ಬಟ್ ಸತ್ಯಮೇವ ಜಯತೆ, ಫುಲ್ ಬೇಲ್ ಸಿಕ್ಕಿದೆ. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅನ್ಕೊಂಡಿದ್ರ ಬೇಲ್ ಸಿಗುತ್ತೆ ಅಂತ? ಇವತ್ತು ಒಂದು ಗುಡ್ ಫ್ರೈಡೆ ಆಗುತ್ತೆ ಅಂತ ಏನಾದ್ರು ಹೇಗ್ ಸಿಗ್ಲಿಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಆಗಲ್ಲ, ಇತ್ತಾ? ಬಿಕಾಸ್ ಅವ್ರ ಕೈವಾಡನೇ ಇಲ್ಲ. ಅವ್ರೊಂದು ತುಂಬಾ ಅದ್ದೂರಿಯಾದ ಹೆಸರು ಮಾಡಿರೋ ಒಂದು ಸೆಲೆಬ್ರಿಟಿ, ಹಾಗಾಗಿ ಇದ್ರಲ್ಲಿ ಎಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕೈವಾಡನೇ ಇಲ್ಲ. ಹೇಗೆ ಅದ್ ಬೇಲ್ ಸಿಗಲ್ಲ ಅಂತ ನನಗೆ ಅಪಾರವಾದ ನಂಬಿಕೆ ಇತ್ತು, ಇದೆ, ಯಾವತ್ತಿಗೂ ಇರತ್ತೆ. ಹ್ಮ್ 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 ಅಂದ್ರೆ ಯಾವುದೇ ಕೈವಾಡ ಇರಲಿಲ್ಲ, ದರ್ಶನ್ ಇನ್ವಾಲ್ವ್ಮೆಂಟೇ ಈ ಕೇಸಲ್ಲಿ ಇರಲಿಲ್ಲ ಅನ್ನೋದು ನಿಮ್ಮ ವಾದ. ಅಂದು ಕೂಡ ಅದೇ ವಾದವನ್ನ ಮಾಡ್ತಾ ಇದ್ರಿ, ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀರಾ? ಹೌದು. ತುಂಬಾನೇ ಜನ, ಇಡೀ ಪ್ರಪಂಚನೇ ನನ್ ವಿರುದ್ಧನೂ ಬಂತು. ಯಾಕಮ್ಮ ನಿನ್ಗೇನ್ ಹೌದು. ಕಣ್ಣಿಗೆ ಕಾಣಿಸಲ್ವಾ? ಐ ಟೋಲ್ಡ್, ನಿಮಗೇನ್ ಕಣ್ಣಿಗೆ ಕಾಣಿಸ್ಬಿಟ್ಟಿದೆ ಈ ತರ ನೀವ್ ಮಾತಾಡಿದ್ದಕ್ಕೆ? ನೀವೇನ್ ಕಣ್ಣಾಣೆ ನೋಡಿದೀರಾ ದರ್ಶನ್ ಅವರೇ ಕೈ ಮಾಡಿರೋದು? ನೀವೇನ್ ಕಣ್ಣಾಣೆ ನೋಡಿದೀರಾ ದರ್ಶನ್ ಅವರೇ ಮರ್ಡರ್ ಮಾಡಿರೋದು? ನೀವೆಲ್ಲಾರು ಏನೋ ನಿಮ್ ಕಣ್ ಮುಂದೆನೆ ಇನ್ನೇನ್ ಒಂದ್ ಹೆಜ್ಜೆನಲ್ಲೇ ಎಲ್ಲ ನಡೆದಿದೆ ಆ ತರ ನೀವ್ ಗಾಸಿಪ್ ಮಾಡ್ಬಿಟ್ಟು ನೆಗೆಟಿವ್ ಟಾಕ್ಸ್ ಅಲ್ಲಿ ಅವರ ಹೆಸರು ತರ್ತಾ ಇದ್ದೀರಾ. ನೀವೇನ್ ನೋಡ್ಬಿಟ್ಟಿದೀರಾ ನನ್ ವಿರುದ್ಧ ಬರೋದಿಕ್ಕೆ? ನಾವ್ ಏನು ನೋಡ್ದೇ ಇರೋದನ್ನ ಬರೀ ಊಹೆ ಪೂಹೆನ ನಿಜ ಅಂತ ನಂಬಿ ಅಲಿಗೇಷನ್ಸ್ ಮಾಡಿ, ಜಸ್ಟ್ ಬಿಕಾಸ್ ಈಸ್ ಅ ಸೆಲೆಬ್ರಿಟಿ, TRP ಗೋಸ್ಕರ ಕೆಲವೊಂದ್ ಚಾನೆಲ್ ಎಷ್ಟು ಕೆಟ್ಟದಾಗ ಅಲಿಗೇಷನ್ಸ್ ಮಾಡ್ತಾರಂದ್ರೆ, ಇದು ವಾಟ್ ಸೇ, ಈ ಮರ್ಡರ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 10 ತನಕನೂ ಸಿನಿಮಾನೇ ಶೂಟ್ ಮಾಡ್ಬಿಡ್ಬೋದು, ಆ ತರ ಅಲಿಗೇಷನ್ಸ್ ಮಾಡ್ತಾರೆ. ಹ್ಮ್ 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 ಅಂದ್ರೆ ದರ್ಶನ್ ವಿಚಾರದಲ್ಲಿ ನ್ಯಾಯ ಸಿಕ್ತು ಅಂತ ಹೇಳಿದ್ರಿ. ಹಾಗಾದ್ರೆ ರೇಣುಕಾ ಸ್ವಾಮಿ ಕಥೆ ಏನು? ಅವ್ರ ಮನೆಯವ್ರು ಕಣ್ಣೀರು ಹಾಕ್ತಾ ಇದ್ದಾರೆ, ಅವ್ರಿಗೂ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರ ವಿಚಾರದಲ್ಲಿ ಹಾಗಾದ್ರೆ ನ್ಯಾಯ ಸಿಕ್ಕಿಲ್ಲ ಅನ್ನೋದೇನಾದ್ರೂ ಅನ್ನಿಸ್ತಾ ಇದೆಯಾ ನಿಮ್ಗೆ? ನೋಡಿ, ರೇಣುಕಾ ಸ್ವಾಮಿ ಅವ್ರ ವಿಚಾರದಲ್ಲಿ ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಖಂಡಿತವಾಗ್ಲೂ ನನಗೆ ಕಣ್ಣಿಗೆ ಕಾಣಿಸುತ್ತೆ ಇಲ್ಲಿ ಒಂದ್ ಮರ್ಡರ್ ನಡೆದಿದೆ. ನನಗೆ ತುಂಬಾ ಅನುಕಂಪ ಇದೆ ಅವ್ರ ತಂದೆ ತಾಯಿಯವರ ಮೇಲೆ ಹಾಗೂ ಅವರ ಹೆಂಡತಿಯ ಮೇಲೆ. ಅವ್ರಿಗಂತೂ ಈಗ ಮಗುನೂ ಆಗಿದೆ. ಭಗವಂತನೇ ಅವ್ರ ಪರಿವಾರಕ್ಕೆ ಶಕ್ತಿ ತುಂಬಲಿ. ಬಟ್ ದರ್ಶನ್ ಅವರ ವಿಚಾರಕ್ಕೆ ಬಂದಾಗ, ದರ್ಶನ್ ಅವರು ಒಂದು ಮನ್ಸಲ್ಲಿ ತುಂಬಾ ಕರುಣೆ ಇದ್ದವರು. ಅವ್ರೊಂದು ಬಡವ್ರ ಮನೆಯ ಮಗನ್ನ ಕೈಯಿಂದ ಹೊಡಿಯೋದು ಅಥವಾ ಲಿಟ್ರಲಿ ಮರ್ಡರ್ ಮಾಡೋದಂತೂ ತುಂಬಾ ದೂರದ ವಿಷಯ. ಕೈಯಿಂದಾನು ಹೊಡಿಯಲ್ಲ ಅಂತ ನನಗೆ ನಂಬಿಕೆ. ಇದು ಸಾವಸದ ದೋಷದಿಂದ ಆಗಿದೆ. ಸಾವಸದ ದೋಷ ತುಂಬಾ 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 ಕೆಟ್ಟಿದ್ದು. ಅದು ಕೂಡ ಸೆಲೆಬ್ರಿಟೀಸ್ ಮೇಲೆ ಬಂದ್ರೆ ಜೀವನಾನೇ ಸರ್ವನಾಶ ಮಾಡೋ ಒಂದು ಶಕ್ತಿ ಇಡತ್ತೆ ಸಾವಸದ ದೋಷ ಅಂತ. ಇದು ನಮ್ ಕಣ್ಣು ಮುಂದೆ ನಡೆದಿರೋ ಒಂದು ಷಡ್ಯಂತ್ರ ನಾವು ನೋಡಿದೀವಿ. ಸಂಜನಾ ಅವರ, ಹಾಗಾದ್ರೆ ನೀವೇ ಹೇಳ್ತಾ ಇದ್ರಿ ಇದು ಸಹವಾಸ ದೋಷ ಅಂತ. ಮುಂದಿನ ದಿನಗಳಲ್ಲಿ ಹಾಗಾದ್ರೆ ನೀವು ಅಂದುಕೊಂಡಂತ ದರ್ಶನ್ ಯಾವ ರೀತಿ ಇರ್ಬೇಕು ಹಾಗಾದ್ರೆ? ಸಹವಾಸದ ದೋಷ ಅಂದ್ರೆ, ಈಗ ನಾವು ನೋಡಿ, ನಮ್ಮ ಹತ್ರ ನೂರು ಗೆಳೆಯರು ಇರೋದು ಬೇಕಾಗಿಲ್ಲ ಅಂತ ನನ್ ಜೊತೆನೂ ಈ ಒಂದು ಕೇಸ್ ನಡ್ದಾದ್ಮೇಲೆ, ನನ್ನ ಲೈಫಲ್ಲಿ ಕೇಸ್ ನಡ್ದಾದ್ಮೇಲೆ ನನ್ಗೆ ಅದೇ ರಿಯಲೈಸ್ ಆಯ್ತು. ನಮಗೆ ಸಾವು ಬಂದ್ರು ನಮಗೆ ಎತ್ಕೊಂಡು ಹೋಗೋರು 4 ಶೋಲ್ಡರ್ಸ್ ಬೇಕು. ಆ 4 ಶೋಲ್ಡರ್ಸ್ ನಮ್ ಪರವಾಗಿದ್ರೆ, 4 ಜನ ನಮ್ ಪರವಾಗಿದ್ರೆ ನಮಗ್ ಸಾಕು. ಅದಿಲ್ಲದೆ ನಾವು ನಮ್ಮ ಕೆಲ್ಸಕ್ಕೆ ಸಂಬಂಧಪಟ್ಟಿರೋ ವರ್ಕ್ ಇಂಪ್ರೂವ್ಮೆಂಟ್ ಅಂದ್ರೆ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು ನಮ್ಮ ಜೀವನದಲ್ಲಿದ್ರೆ ನಮಗೆ ಸಾಕು ಅಂತ ನನಗೆ ಅನ್ಸುತ್ತೆ. ಕೆಲ್ಸಾನೇ ದೇವರು, ಮತ್ತೆ ಪರಿವಾರದಲ್ಲಿ ಇರೋ ನಮ್ಮ ತಂದೆ ತಾಯಿ, ನಮ್ಮ ಹೆಂಡತಿನೇ ನಿಜಕ್ಕೂ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಅಂತ ನನಗೆ ಅನ್ಸುತ್ತೆ. ಅಂಡ್ ಅವರಲ್ಲೇ ಅಷ್ಟೇ ಜನ ಸಾಕು. ನನ್ ಮಗ ಆಗಿರ್ಬಹುದು, ಇಷ್ಟೇ ಜನ ಸಾಕು ಜೀವನ ಮಾಡೋದಿಕ್ಕೆ. ಡೆಫಿನೆಟ್ಲಿ ಇಷ್ಟೇ ಜನ ಸಾಕು ಅಂತ ನನ್ಗನ್ಸುತ್ತೆ. ಓಕೆ, ರೈಟ್. ಜೊತೆಲಿ ಈಗ ದರ್ಶನ್ ಅವರು ಬೇಲ್ ಸಿಕ್ಕಿದೆ, ನೀನು ಅವರು ಆಲ್ರೆಡಿ ಹೊರಗಿದ್ದಾರೆ. ಹೊರಗೆ ಬಂದ ನಂತರದಲ್ಲಿ ನೀವೇನಾದರೂ ಭೇಟಿ ಮಾಡ್ತೀರಾ ಅಥವಾ ಭೇಟಿ ಆಗೋದಕ್ಕೆ ಹೋಗ್ತೀರಾ? ಫಸ್ಟ್ ನಾನು ಫುಲ್ ಬೇಲ್ ಆಗ್ಲಿಕ್ಕೆ ಕಾಯ್ಕೊಂಡಿದ್ದೆ. ಅಂಡ್ ನಾನು ಅವರ ನ್ಯೂಸ್ ತುಂಬಾನೇ ಹತ್ರದಿಂದ ಫಾಲೋ ಮಾಡ್ತಾ ಇದ್ದೀನಿ. ಅಂಡ್ ಐ ವಾಸ್ ಆಲ್ವೇಸ್ ಹೋಪಿಂಗ್ ಅಂಡ್ ಪ್ರೇಯಿಂಗ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಖಂಡಿತವಾಗ್ಲೂ ಅವರ ಒಂದು ಹೆಲ್ತ್ ಕಂಡೀಷನ್ ಚೆನ್ನಾಗಾದ್ಮೇಲೆ ನನ್ನ ಹಸ್ಬೆಂಡು, ನಾನು, ನನ್ನ ಮಗ ಅವ್ರನ್ನ ಬೆಸ್ಟ್ ವಿಶಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಬಟ್ ಪ್ರತಿಯೊಂದಕ್ಕೂ ಒಂದ್ ಸಮಯ ಇರುತ್ತಲ್ವಾ. ಈಗ ಮಧ್ಯಂತರ ಬೇಲ್ ಆಗಿತ್ತು, ಅದೊಂದು ತುಂಬಾನೇ ಟಾರ್ಚರ್ ಇರೋ ಬೇಲು. ಆಕ್ಚುಲಿ ಒಂದ್ ರೀತಿಯ ರಿಲೀಫ್, ಟೆಂಪ್ರರಿ ರಿಲೀಫ್. ಅಂದ್ರೆ ದಿನನಿತ್ಯ ಮನೇಲಿರೋ ಆ ಒಂದು ಗಡಿಯಾರ ಏನಿದೆಯೋ, ಆ ಗಡಿಯಾರ ಟಿಕ್ ಟಿಕ್ ಅಂತ ಇದೆಯಾ ಅಥವಾ ಟೈಮ್ ಬಾಂಬ್ ಟಿಕ್ ಟಿಕ್ ಅಂತ ಇದೆಯಾ ಅಂತಾನು ನಮಗೆ ಗೋಡೆಯಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಬಿಕಾಸ್ ಇನ್ನೊಂದ್ ದಿನ ಕಳಿತಪ್ಪ ಅಂತ ಆ ಒಂದು ಟೆನ್ಷನ್ ಇರುತ್ತೆ. ಸೊ ಈಗ ಫುಲ್ ಬೇಲ್ ಆಗಿದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಬಂದು ಮನುಷ್ಯನ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅವ್ರ ಆರೋಗ್ಯ ಚೆನ್ನಾಗಾಗ್ಲಿ. ನಾನು ನನ್ನ ಹಸ್ಬೆಂಡ್ ಜೊತೆ, ನನ್ನ ಮಗು ಜೊತೆ ಹೋಗ್ಬಿಟ್ಟು ಅವ್ರಿಗೆ ವೆಲ್ ವಿಶ್ ಮಾಡ್ಬಿಟ್ಟು ಬಂದೇ ಬರ್ತೀನಿ. ಅದಕ್ಕೆ ಒಂದ್ ಸಮಯ ಬರ್ಲಿ, ಅವ್ರ ಆರೋಗ್ಯ ಚೆನ್ನಾಗಾಗ್ಲಿ ಈಗ.
ಓಕೆ, ಇದು ಈಗ ಸಿಕ್ಕಿರುವಂಥ ಈ ಆ, ಬೇಲ್ ಏನಿದೆ ಇದು ಎಲ್ಲೋ ಒಂದು ಕಡೆ ಫಲಿಸಿತು ಪೂಜಾ ಫಲ ಅಂತ ಹೇಳ್ಬೋದಾ? ಅನೇಕ ಪೂಜೆಗಳು, ಅನೇಕ ಆ, ಆಶೀರ್ವಾದಗಳು, ಜೊತೆಯಲ್ಲಿ ಅನೇಕರು ಅನೇಕ ರೀತಿಯ ಹರಕೆಗಳನ್ನು ಕಟ್ಕೊಂಡಿದ್ರು, ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರು. ಇದೆಲ್ಲವೂ ಕೂಡ ಫಲಿಸ್ತು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಡೆಫಿನೆಟ್ಲಿ ಆಲ್ ಆಫ್ ಅಸ್ ವೇರ್ ಪ್ರೇಯಿಂಗ್, ನಾಟ್ ಓನ್ಲಿ ಮೀ. ನಾನು ಒಂದು ವೆಲ್ ವಿಶರ್ ಆಗಿ ಪ್ರೇ ಮಾಡ್ತಾ ಇದ್ರೆ, ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋದೇ ಕೆಲವೊಂದು ಸಿನಿಮಾಗಳು, ಅದ್ರಲ್ಲೂ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೀರೋಸ್ ಇಂಡಸ್ಟ್ರಿನಲ್ಲಿ ಇಲ್ಲ ಅಂದ್ರೆ ಟೆಕ್ನಿಷಿಯನ್ಸ್ ಎಷ್ಟೋ ಜನ ತುಂಬಾ ಲಾಸ್ ಆಗುತ್ತೆ, ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ, ಇಂಡಸ್ಟ್ರಿಯಲ್ ರೊಟೇಷನ್ ನಿಂತೋಗುತ್ತೆ, ಮತ್ತೆ ಟೆಕ್ನಿಷಿಯನ್ಸ್ಗೆ ಹೊಟ್ಟೆಪಾಡೇ ನಿಂತು ಹೋಗುತ್ತೆ. ಸೊ ಇದ್ರಲ್ಲಿ ಲಕ್ಷಾಂತರ ಜನ ಡೆಫಿನೆಟ್ಲಿ ಪ್ರೇ ಮಾಡ್ತಾ ಇದ್ರು, ಅಭಿಮಾನಿಗಳು ಸೇರ್ಕೊಂಡ್ಬಿಟ್ಟು ದಿನನಿತ್ಯ ಪ್ರೇ ಮಾಡ್ತಾ ಇದ್ರು. ಅಂಡ್ ಇವತ್ತು ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ರು, ಈ ಒಂದು ಇಡೀ ವರ್ಷದ ಬೆಸ್ಟ್ ಸುದ್ದಿ ಡಿಸೆಂಬರ್ 13th ಆಗಿದೆ. ಅಂಡ್ ಈ ವರ್ಷ ಇನ್ನೇನ್ ಮುಗ್ದು ಹೋಗುತ್ತೆ, ಬಟ್ ಡಿಸೆಂಬರ್ 13th ನಮಗೆ ಇಡೀ ವರ್ಷದ ಬೆಸ್ಟ್ ಸುದ್ದಿ ಸಿಕ್ಕಿರೋದೇ ಇವತ್ತು. ದರ್ಶನ್ ಸರ್ ಪರ್ಮನೆಂಟ್ ಬೇಲ್ ಆಯ್ತು. ಇದೊಂದು ಪರ್ಮನೆಂಟ್ ಬೇಲೇ ಆಗಿರ್ಬಾರ್ದು. ಈ ಕೇಸು ಮುಂದಕ್ಕೆ ಹೋಗ್ಬಿಟ್ಟು ಟ್ರಯಲ್ಗೂ ಹೋಗೋ ಮುಂಚೆ ಈ ಕೇಸ್ ರದ್ದಾಗ್ಬಿಡ್ಬೇಕು. ಬಿಕಾಸ್ ನನ್ ಕೇಸು ಟ್ರಯಲ್ಗೆ ಹೋಗೋ ಮುಂಚೆ ನಾವು ಮಾಡಿಸಿದ್ವಿ. ಬಿಕಾಸ್ ಹೈಕೋರ್ಟ್ ಅಲ್ಲಿ ಒಂದು ಪ್ರೊವಿಷನ್ ಇದೆ, ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲಿ 482 ಸೆಕ್ಷನ್ ಅಲ್ಲಿ ನಾವು ಹೋಗ್ಬಿಟ್ಟು ನನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಅಂಡ್ ಯಾಕೆ ಇನ್ವಾಲ್ವ್ಮೆಂಟ್ ಇಲ್ಲ, ಹೇಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ 482 ಕೋರ್ಟ್ ಹಾಲ್ ಅಲ್ಲಿ ಹೋಗ್ಬಿಟ್ಟು ನಾವು ಎಕ್ಸ್ಪ್ಲನೇಷನ್ ನಮಗೆ ಕೊಡೋ ಅಧಿಕಾರ ಇದೆ. ಪ್ರತಿಯೊಂದು ಆರೋಪಿಗೂ ಹೋಗ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡೋ ಅಧಿಕಾರ ಇದೆ. ನನ್ ಕೇಸಲ್ಲಿ 27 ಜನ ಇದ್ರು. ನಂದು ಬರೀ ಸಾವಾಸದ ದೋಷ. ನನಗ್ ಯಾರೋ ಗೊತ್ತಿದ್ದಾರೆ, ಅವ್ರಿಗೆ ಯಾರೋ ಗೊತ್ತಿದ್ದಾರೆ, ಅವರು ಅರೆಸ್ಟ್ ಆದ್ರು, ಇವರು ಅರೆಸ್ಟ್ ಆದ್ರು, ನನ್ಗೂ ಅರೆಸ್ಟ್ ಮಾಡಿದ್ದಾರೆ. ಏನೂ ಸಾಕ್ಷಿ ಇಲ್ಲ, ಒಂದು ಇರುವೆಯಷ್ಟು ಆಧಾರ ಇಲ್ಲ ನನ್ನ ವಿರುದ್ಧ, ಬಟ್ ನನಗೆ ಅರೆಸ್ಟೇ ಮಾಡ್ಕೊಂಡು ಕರ್ಕೊಂಡು ಹೊಟ್ಟೋಗಿದ್ದಾರೆ. ಅಂಡ್ ಅದ್ರಲ್ಲೂ ನಾನು ಲೇಡೀಸು, ಯಾವ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಮನೆಯಲ್ಲಿ ಯಾರಿಗೂ ಲೀಗಲ್ ನಾಲೆಜ್ ಇಲ್ಲ. ಬಟ್ ಈಗ ಎಲ್ಲ ಲೀಗಲ್ ನಾಲೆಜ್ ಕಲ್ತ್ಕೊಂಡಿದೀವಿ. ಬಟ್ 482 ಕೋರ್ಟ್ ಹಾಲ್ ಅಲ್ಲಿ ನನ್ನ ಸೀನಿಯರ್ ಅಡ್ವೊಕೇಟ್ ಆದ ಹಶ್ಮತ್ ಪಾಷಾ ಅವರು ಹೋಗ್ಬಿಟ್ಟು ಸಂಜನಾರ್ ಅವರ ಏನೂ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಫಾರ್ಗೆಟ್ ಅಬೌಟ್ ಡ್ರಗ್ ಪೆಡ್ಲಿಂಗ್, ಅವ್ರಿಗೆ ಯೂಸರು ಇಲ್ಲ, ಅವರು ಏನ್ ಟೆಸ್ಟ್ ಮಾಡ್ತಿರೋ ಮಾಡಿ, ಏನ್ ಮಾಡ್ತಿರೋ ಮಾಡಿ ಅಂತ ಹೋಗ್ಬಿಟ್ಟು ಹಾಕಾದ್ಮೇಲೆ ನನ್ನ ಕೇಸ್ ಸಂಪೂರ್ಣವಾಗಿ ಸತ್ಯ, ಸಂಜನಾ ಗೆದ್ರು ಅಂತ ನಾನು ಆ ಕೇಸಿಂದ ಪಾರಾಗ್ಬಿಟ್ಟು ಈಗ ನಿಮ್ಮೆಲ್ಲರ ಮುಂದೆ ನಿರ್ದೋಷಿಯಾಗಿ ನಿರಪರಾಧಿಯಾಗಿ ಕುತ್ಕೊಂಡಿದ್ದೀನಿ. ಸೊ ಸಿಮಿಲರ್ಲಿ ನನ್ ಕೇಸ್ ಚಾರ್ಜ್ ಆಗೋ ಮುಂಚೆನೆ ನಾನ್ ಕೇಸನ್ನ ರದ್ದು ಮಾಡ್ಬಿಟ್ಟು ಆಚೆ ಬಂದ್ಬಿಟ್ಟು ನಿಮ್ಮೆಲ್ಲರ ಮುಂದೆ ಕೂತಿದ್ದೀನಿ. ಈ ರೀತಿನೇ ಆ ದೇವರು, ಏನಾದ್ರೂ ಒಂದು ದೇವರು ನಲ್ಲಿ ನಂಬಿಕೆ ಇಡೋರು ಮತ್ತೆ ಮನ್ಸು ಚೆನ್ನಾಗಿರೋರ್ಗೆ ಒಳ್ಳೇದೇ ಆಗತ್ತೆ. ಕೊನೆಗೂ ಪರೀಕ್ಷೆಗಳು ಅನ್ನೋದು ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಬಂದೇ ಬರುತ್ತೆ. ಸೊ ಇದೊಂದು ಕೆಟ್ಟು ಪರೀಕ್ಷೆ, ಈ ಒಂದ್ ಕೆಟ್ಟು ಪರೀಕ್ಷೆ ಮುಗ್ದು ಹೋಗಿದೆ ಅಂತ ನನಗೆ ದರ್ಶನ್ ಅವರ ಜೀವನದಲ್ಲೂ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ, ದೇವರಲ್ಲಿ ಪ್ರಯತ್ನಿಸ್ತೀನಿ. ಅಂಡ್ ಈ ಒಂದು ಕೇಸ್ನ ಸಂಪೂರ್ಣವಾಗಿ ಅವ್ರು ರದ್ದು ಮಾಡ್ಬಿಡ್ಬೇಕಪ್ಪ, ಅವರು ಹೊರಗೆ ಬರ್ಬೇಕಪ್ಪ, ಅವ್ರ ಲೈಫ್ ನಾರ್ಮಲ್ ಆಗ್ಬೇಕಪ್ಪ, ನಮ್ ತರಾನೇ ಚೆನ್ನಾಗಿರ್ಬೇಕಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಸಂಜನಾ, ಆಸ್ ಯು ಆರ್ ಸೇಯಿಂಗ್ ಯು ಆರ್ ಇನ್ನೋಸೆಂಟ್ ಅಂತ, ಬಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ಅಂತಂದರೆ, ಒಂದು ಆರೋಪ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಆನಂತರ ಅಂಟಿಲ್ ಯು ಆರ್ ಪ್ರೂವನ್ ಗಿಲ್ಟಿ ಅಲ್ಲಿವರೆಗೂ ಕೂಡ ಆ ಸಜೆ ಇದೆಯಲ್ಲ, ಅದು 6 ತಿಂಗಳಾಗಿರ್ಬೋದು, 7 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು. ಆ ಪ್ರಾಸೆಸ್ ಹೇಗಿರುತ್ತೆ? ಬಿಕಾಸ್ ವೆದರ್ ಯು ಆರ್ ಇನ್ನೋಸೆಂಟ್ ಆರ್ ಗಿಲ್ಟಿ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಅಥವಾ ಅದು ಪ್ರೂವ್ ಆಗೋವರೆಗೂ ಕೂಡ ಆ ಪ್ರಾಸೆಸ್ ಇದೆಯಲ್ಲ, ಅದು ಭಾಳ ಟಾರ್ಚರ್ ಆಗುತ್ತೆ ಅನ್ನೋದನ್ನು ಭಾಳ ಕಡೆ ನೀವು ಹೇಳ್ಕೊಂಡಿದ್ರಿ. ಈ ತಪ್ಪು ಮಾಡಿದ್ರು ಮಾಡಿಲ್ಲದೆ ಇದ್ರೂ ಕೂಡ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ವರ್ಷ ಒಂದು 6 ತಿಂಗಳು ಕಳೆಯುವಂಥದ್ದು ಹೇಗಿರುತ್ತೆ ಅಂತ? ಯಾರಿಗಾದ್ರೂ ಜೀವನದಲ್ಲಿ ಸಾವು ಬರ್ಬೇಕು, ನಿದ್ದೆ ಮಾಡ್ತೀವಲ್ಲ ರಾತ್ರಿ, ಬೆಳಗ್ಗೆ ನಾವು ಎದ್ದೋಳ್ಬಾರ್ದು. ಬಟ್ ಪೊಲೀಸ್ ಕಾಟ, ಜೈಲ್ ಕಾಟ, ಪೊಲೀಸ್ ಸ್ಟೇಷನ್ ಕಾಟ, ಕೋರ್ಟಿನ ಕಾಟ, ಅಥವಾ ಹಾಸ್ಪಿಟಲ್ ಅಲ್ಲಿ ICU ಕಾಟ, ಈ ಕಾಟಗಳು ಬರಬಾರ್ದು. ಇಷ್ಟೇ ಮಾತಲ್ಲಿ ನಾನು ಹೇಳ್ತೀನಿ. ಅಂದ್ರೆ ಅದ್ರ ನೋವು ನೀವ್ ಯೋಚನೆ ಮಾಡಿ. ನಾನು ದಿನನಿತ್ಯ ಕುತ್ಕೊಂಡು ಭಗವಂತ ಸೆಲಿಬ್ರಿಟಿನೇ ಮಾಡಿದ್ದೆ ನನಗ್ ನೀನು ತಪ್ಪ, ನನ್ ಬೇರೆ ಏನ್ ತಪ್ಪಿದೆ, ನಾನ್ ಯಾಕೆ ಈ ತರ ಬಲಿಪಶು ಮಾಡಿದ್ದಾರೆ ನನ್ನನ್ನ, ಯಾಕೆ ಈ ತರ ನಾನು ಅನುಭವಿಸ್ತಾ ಇದ್ದೀನಿ, ನನ್ನ ಹೆಸರು ಹರಾಜು ಮಾಡ್ತಾ ಇದಾರೆ. ಅಂಡ್ ಆಚೆ ನ್ಯೂಸ್ ಅಲ್ಲಿ ಒಂದ್ ಸೆಲಿಬ್ರಿಟಿ ಅರೆಸ್ಟ್ ಆದ್ರೆ, ದರ್ಶನ್ ಅವ್ರ ಕೇಸ್ ಆಗಿರ್ಬೋದು, ನನ್ ಕೇಸ್ ಆಗಿರ್ಬೋದು, ಎಂತ ವರ್ಜನ್ಸ್ ನೇತಾಡತ್ತಂದ್ರೆ, ಒಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಪಾರ್ಟ್ 100 ತನಕನೂ ಸಿನಿಮಾಸ್ ಮಾಡ್ಬಿಡ್ಬೋದು. ಪ್ರತಿದಿನ ಅಷ್ಟು ಹೊಸ ಅಲಿಗೇಷನ್ಸ್, ಹೊಸ ಕಥೆಗಳು. ಅಂಡ್ ಆರೋಪ ಇದೆ ಅಂತ ಪುಸ್ತಕನೇ ಬರ್ದ್ಬಿಡ್ತಾರೆ, ಅಥವಾ 10 ವರ್ಜನ್ಸ್ ಪಿಕ್ಚರ್ ತೆಗೆದು ಬಿಡ್ತಾರೆ. ಆ ಆರೋಪಗಳಲ್ಲಿ ಒಂದು ನಿಜ ಆಗಿರಲ್ಲ.
ನಾನು ಮದ್ವೆ ಆಗಿರೋಳು, ನಾನು ಅದು ವೈದ್ಯರಿಗೆ ಮದ್ವೆ ಆಗಿದ್ದೀನಿ, ನಾನು ಅಮೆರಿಕಾಗೆ ಡ್ರಗ್ ಡೀಲಿಂಗ್ ಮಾಡ್ತೀನಿ ಅಂತೆ. ಅದು 400 crores 500 crores ಡ್ರಗ್ ಡೀಲಿಂಗ್ ಮಾಡ್ತೀನಿ ಅಂದ್ರೆ ಅಂತೆ. 400 crores 500 crores ಅಲ್ಲಿ ಎಷ್ಟು ಝೀರೋ ಇದೆ ಅಂತಾನು ನನಗೆ ಗೊತ್ತಿಲ್ಲ. ನಿಮಗ್ ಗೊತ್ತಾ? ಆಬ್ವಿಯಸ್ಲಿ ನಾಟ್. ಆಬ್ವಿಯಸ್ಲಿ ನಾಟ್, ರೈಟ್? ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನ್ನ ಹೆಸರು ಹರಾಜು ಮಾಡೋ ಅಧಿಕಾರ ನಿಮಗೆ ಯಾರ್ರೀ ಕೊಟ್ರು ಅಂತ ಕೇಳೋದಿಕ್ಕೆ ಫ್ರೀಡಮ್ ಇಲ್ಲ. ಅಲ್ಲಿ ಒಳಗ್ ಕೂತಿದೀವಿ, ಒಂದು ಮೊಬೈಲ್ ಇಲ್ಲ, ಟಿವಿಯಲ್ಲಿ ಕೂತ್ಕೊಂಡು ನಮ್ ತಮಾಷೆನೆ ನಾವು ನೋಡ್ತಾ ಇದೀವಿ, ಕೈಗಳು ಕಟ್ಕೊಂಡು ಗಾಜ್ ಹಾಕೊಂಡು. ರೈಟ್. ಇಟ್ಸ್ ಅ ಹ್ಯೂಜ್ ಟಾರ್ಚರ್. ಮನುಷ್ಯನ್ಗೆ ಏನೇ ಇದ್ರು ಜೇಬಲ್ಲಿ 100 ರೂಪಾಯಿ ಇರ್ಲಿ, ಬಟ್ ಮರ್ಯಾದೆ ಅನ್ನೋದು ಹೇಳ್ತೀವಲ್ಲ, ಅದು ಲಕ್ಷಾಂತರ ರೂಪಾಯಿಂದ ಜಾಸ್ತಿ ವ್ಯಾಲ್ಯೂ ಇರೋದು. ಜೇಬಲ್ಲಿ ಲಕ್ಷಾಂತರ ರೂಪಾಯಿ ಇರ್ಲಿ, ಬಟ್ ಮರ್ಯಾದೆ ಕಳ್ಕೊಂಡ್ರಲ್ಲ, ಅದು ತುಂಬಾನೇ ಹ್ಯಾರಸ್ಮೆಂಟ್ ಆಗತ್ತೆ. ಅವಾಗ್ಲೇ ಡಿಪ್ರೆಷನ್ಗೆ ಒಳಗಾಗೋದು, ಸೂಸೈಡ್ಗೆ ಒಳಗಾಗೋದು. ಅವಮಾನ ಆಗ್ಬಾರ್ದು. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಅನ್ನೋದು, ಪ್ರೀತಿ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಸೊ ಅವಮಾನಕ್ಕೆ ಬರ್ತಾರಲ್ಲ, ಅದು ಏನು ಮಾಡದೇ ಇರೋರ್ಗೆ ಏನಪ್ಪ ಇದು ಅವಮಾನ? ಏನಾದ್ರು ಮಾಡಿದೀನಾ? ನನ್ಗಂತೂ ಅಲ್ಲಿ ಒಳಗಿದ್ದಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅವ್ರು 4 ಮರ್ಡರ್ ಮಾಡಿದ್ದಾರೆ ನನ್ನ ಪಕ್ಕದಲ್ಲಿ ಕೂತಿರೋರು, ಇವರು 200 crores ಬ್ಯಾಂಕ್ ಸ್ಕ್ಯಾಮ್ ಮಾಡಿದ್ದಾರೆ, ನಾನು ಏನೂ ಮಾಡ್ದೇನೆ ಇಲ್ಲಿ ಕೂತಿದ್ದೀನಲ್ಲ ಇಂಥವ್ರ ಜೊತೆ, ನಾನು ಏನ್ ಭಗವಂತ ಮಾಡಿದ್ದೀನಿ? ನಾನು ಸೆಲೆಬ್ರಿಟಿ ಆಗಿದ್ದೆ ತಪ್ಪ ಅಂತ ನಿಮಗೆ ನನ್ನ ಮಾತುಗಳಲ್ಲಿ ನಾನು ನೋವು ವಿವರಣೆ ಮಾಡಕ್ ಆಗಲ್ಲ. ಈಗ ನಾನು ಹೇಗ್ ಬದುಕಿದ್ದೀನಿ, ಅದೇ ಒಂದು ಮಿರಕಿಲ್ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ನಿಜ ನಿಜ, ಅನುಭವಿಸಿದವ್ರಿಗೆ ಗೊತ್ತು ಆ ನೋವು. ಅದರ ಜೊತೆಲಿ ಈ ಸಂದರ್ಭದಲ್ಲಿ ಒಂದು ಕಡೆ ಲಾಯರ್ಸ್ ವಾದ, ಒಂದು ಕಡೆ ಮೆಚ್ಚಬೇಕಾದಂಥದ್ದು, ಅದರ ಜೊತೆಯಲ್ಲಿ ಒಂದು ವಿಚಾರವನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು, ಅದನ್ನು ಹೇಳಲೇಬೇಕು. ಏನು ಅಂತಂದರೆ, ಗಟ್ಟಿಗೆತ್ತಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ, ಅವರು ಹೋಗದೇ ಇರುವಂಥ ದೇವಸ್ಥಾನಗಳಿಲ್ಲ, ಅವ್ರು ಬೇಡದೇ ಇರುವಂಥ ದೇವರುಗಳಿಲ್ಲ. ಅದರ ಜೊತೆಯಲ್ಲಿ ದರ್ಶನ್ ಅವರನ್ನ ಹೊರಗೆ ತರಬೇಕು ಅನ್ನುವಂಥ ಪ್ರತಿಯೊಂದು ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಅವ್ರ ಬಗ್ಗೆ ಹೇಳೋದಾದ್ರೆ, ಆಫ್ ಕೋರ್ಸ್ ಎಸ್, ನನಗೆ ವಿಜಯಲಕ್ಷ್ಮಿ ಅವ್ರನ್ನ ನೋಡಿದ್ರೆ ಹೆಂಡತಿ ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ, ಹೆಂಡತಿ ಅಂದ್ರೆ ಹಿಂಗಿರ್ಬೇಕು. ಏನೇ ಇದ್ರು ನನ್ ಗಂಡನ ನಾನು ರಿಟರ್ನ್ ಕರ್ಕೊಂಡೇ ಬರ್ತೀನಿ ಅಂತ ಒಂದು ಮಹಾಕಾಳಿಯ ಶಕ್ತಿ ಜೊತೆ ನಿಂತಿರೋ, ಏಕಾಂಗಿಯಾಗಿ ಹೋರಾಟ ಮಾಡ್ಬಿಟ್ಟು ಅವರ ಹಸ್ಬೆಂಡ್ ನ ಆಚೆ ಕರ್ಕೊಂಡ್ ಬಂದಿದ್ದಾರೆ ಅವರು. ಹೌದು, ತುಂಬಾ ಕಷ್ಟ ಇದೆ, ನರಕಯಾತನೆನೇ ನೋಡಿರ್ತೀವಿ. ಆಕ್ಚುಲಿ ಜೈಲಿಗೆ ಪರಿವಾರದಿಂದ ಒಬ್ರು ಹೋದ್ರೆ, ಅವ್ರು ಒಬ್ರೇ ಜೈಲಿಗೆ ಹೋಗಲ್ಲ, ಇಡೀ ಪರಿವಾರ ಜೈಲಿಗೆ ಹೋಗತ್ತೆ. ನನ್ ತಂದೆ ತಾಯಿನೂ, ನನ್ನ ಹಸ್ಬೆಂಡ್ ರಾತ್ರಿ 2 o'clock ತನಕ ಲಾಯರ್ ಆಫೀಸಲ್ಲಿ ಕುತ್ಕೊಂಡು ಫ್ಯಾಕ್ಟ್ಸ್ ಡಿಸ್ಕಸ್ ಮಾಡೋದು, ಡಾಕ್ಯುಮೆಂಟ್ಸ್ ಅಕ್ಯುಮುಲೇಟ್ ಮಾಡೋದು, ನೆಕ್ಸ್ಟ್ ಡೇ ಅಲ್ಲಿ ಚಾಲೆಂಜ್ ಮಾಡ್ಬೇಕಿದೆ ನನ್ ಬೇಲಿಗೋಸ್ಕರ, ಆತರ ಎಲ್ಲ ನನ್ ಜೊತೆ ನಡೀತು. ಎಲ್ಲಾರು ಅನುಭವಿಸ್ತಾ ಇದ್ರು. ನನ್ ಮಮ್ಮಿ 25 kilos ಕಮ್ಮಿ ಆಗೋದ್ರು, ನನ್ ಗಂಡ 20 kilos ಕಮ್ಮಿ ಆಗೋದ್ರು. ಇನ್ನ ನಾನು ಆಚೆ ಬಂದಿಲ್ಲ ಅಂದ್ರೆ ಬರೀ ಟಾರ್ಚರ್ ಇಂದಾನೇ ಮಾನಸಿಕವಾಗಿ ಒಳಗಾಗ್ಬಿಟ್ಟು ಯಾರಾದ್ರೂ ಸಾವು ಆಗ್ತಾ ಇತ್ತು ನಮ್ಮ ಪರಿವಾರದಲ್ಲಿ. ಅಷ್ಟು ಕೆಟ್ಟದಾಗಿತ್ತು ನಮ್ಮ ಪರಿಸ್ಥಿತಿ. ಅಂಡ್ ಆ ಒಂದು ಪರಿಸ್ಥಿತಿನಲ್ಲಿ ಯಾರೂ ಬಂದಿಲ್ಲ. ಆಚೆ ಬಂದಾದ್ಮೇಲೆ ಈಗ ಬರ್ತಾರೆ ಎಲ್ಲರೂ, ಮೇಡಮ್ ನಿಮ್ ಜೊತೆ ಫೋಟೋ ಬೇಕು ಅಂತ. ಅವರೇ ಒಂದು ದೊಡ್ಡ ಲೆವೆಲ್ ಅವ್ರು ಆಗಿರ್ತಾರೆ, ಮೇಡಮ್ ಚೆನ್ನಾಗಿದ್ದೀರಾ ಅಂತ ಕೇಳಕ್ ಬರ್ತಾರೆ. ನಮ್ ಕೆಟ್ಟ ಸಮಯದಲ್ಲಿ ಎಲ್ಲಿದ್ರಿ ನೀವು? ಯಾರು ಬರಲ್ಲ, ಯಾರು ಇರಲ್ಲ, ಥೂ ನೋಡಿ ಅವ್ರಿಗೆ ಆತರ ನಡೆದಿದೆ ಅಂತ ಹೇಳ್ತಾರೆ. ಆಮೇಲೆ ನಿರ್ದೋಷಿ ಆದ್ಮೇಲೆ ಬರ್ತಾರೆ. ಕೆಟ್ಟ ಸಮಯದಲ್ಲಿ ನಮ್ಮ ಹತ್ರ ಬರೋದೇ ನಮ್ಮ ತಂದೆ, ನಮ್ಮ ತಾಯಿ, ನನ್ ಮಗ ಅಂತೂ ಅದಾದ್ಮೇಲೆ ಬಂದ, ಬಟ್ ನನ್ ಗಂಡ. ಸೊ ನಮಗ್ ಪರಿವಾರದಿಂದ ಹೆಚ್ಚು ಯಾವ ಸ್ನೇಹಿತನೂ ನಿಜಕ್ಕೂ ಬೇಕಾಗಿಲ್ಲ. ನಿಜ. ಕುಟುಂಬ ಮೊದಲು, ಎಲ್ಲ ಸಂದರ್ಭದಲ್ಲೂ ಕೂಡ ಅದೇ ನಿಜ. ಆದರೆ ಈ ಆಫ್ಟರ್ ಇಫೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ, ಒಂದು ಜೈಲ್ ವಾಸವನ್ನು ಅನುಭವಿಸಿ ಬಂದ ನಂತರದಲ್ಲಿ ಸಿಗುವಂಥ ಆ ಟಾರ್ಚರ್, ಜೈಲಿಂದ ಬಂದವರು ಅನ್ನುವಂಥ ಹಣೆಪಟ್ಟಿ ಆಗಿರ್ಬೋದು, ಆ ನಂತರದ ದಿನಗಳನ್ನು ಅದನ್ನು ಎದುರಿಸೋದು ಬಹಳ ಕಷ್ಟ ಅಂತ ಅನ್ಸುತ್ತೆ. ಈಗ ದರ್ಶನ್ ವಿಚಾರದಲ್ಲೂ ಕೂಡ, ಈ ಜೈಲಿಂದ ಹೊರಗೆ ಬಂದ ನಂತರದಲ್ಲೂ ಕೂಡ, ಬೇಲ್ ನಂತರದಲ್ಲಿ ಬಂದರೂ ಕೂಡ, ಫುಲ್ ಟೈಮ್ ಬೇಲ್ ಆದರೂ ಕೂಡ ಇನ್ನೂ ಆ ಕೋರ್ಟ್ಗೆ ಒಂದಷ್ಟು ಪ್ರೊಸೀಡಿಂಗ್ಸ್ ಇರುತ್ತೆ, ಟ್ರಯಲ್ಸ್ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ಅದನ್ನ ಎದುರಿಸಬೇಕು. ಆ ಸಂದರ್ಭಗಳು ಯಾವ ರೀತಿ ಆಗಿದ್ವು? ಐ ಹೋಪ್ ಹಿ ವಿಲ್ ಕಾಶ್ ದ ಕೇಸ್. ನಾನು 482 ಸೆಕ್ಷನ್ ಅಲ್ಲಿ ಹೇಗೆ ಕೇಸ್ ನ ಕಾಶ್ ಮಾಡಿದಿನೋ, ಐ ರಿಯಲಿ ಹೋಪ್ ಇವ್ರುನು ಆ 482 ಸೆಕ್ಷನ್ ಅಲ್ಲಿ ಕಾಶ್ ಮಾಡೇ ಮಾಡ್ತಾರೆ ಅಂತ. ಬಿಕಾಸ್ ದರ್ಶನ್ ಸರ್ ಲಾಯರ್ ತುಂಬಾನೇ ಸೀನಿಯರ್ ಆದ ಒಂದು ಲಾಯರ್ ಆಗಿದ್ದಾರೆ, ಸಿವಿ ನಾಗೇಶ್ ಸರ್. ಸೊ ಡೆಫಿನೆಟ್ಲಿ ಅವ್ರಿಗೆ ಈ ಕೇಸ್ ಕಾಶ್ ಮಾಡಕ್ ಹಾಕೋಣ ಅಂತ ಒಂದು ವಿಚಾರ ಇದ್ದೇ ಇರುತ್ತೆ. ಬಿಕಾಸ್ ಮಾಡದೇ ಇರೋದನ್ನ ಯಾಕೆ ಇನ್ನ ಅನುಭವಿಸ್ಬೇಕು, ಯಾಕಿನ್ನ ಅನಿಸ್ಕೊಬೇಕು? ಮಾಡದೇ ಇರೋದಲ್ಲಿ ಆಲ್ರೆಡಿ ಸಾಕಷ್ಟು ಡ್ಯಾಮೇಜ್ ಆಗಿದೆ, ಟೈಮ್ ಡ್ಯಾಮೇಜ್ ಆಗಿದೆ, ಮತ್ತೆ ಹೆಲ್ತ್ ಡ್ಯಾಮೇಜ್ ಆಗಿದೆ, ಎನರ್ಜಿ ಡ್ಯಾಮೇಜ್ ಆಗಿದೆ, ಕರಿಯರ್ ಡ್ಯಾಮೇಜ್ ಆಗಿದೆ. ಸೊ ಇದರಿಂದ ಹೊರಗೆ ಬರ್ಲೇಬೇಕು ಅಂದ್ರೆ 482 ಸೆಕ್ಷನ್ ಅಲ್ಲಿ ಕೇಸ್ ರದ್ದು ಹಾಕ್ಲಿಕ್ಕೆ
ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ರೈಟ್. ನೀವು ಒಬ್ಬರು ತಾಯಿ, ರೇಣುಕಾ ಸ್ವಾಮಿ ಪತ್ನಿಯೂ ಕೂಡ ಈಗ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ, ಮಗು ಜನ್ಮ ಆಗಿದೆ. ಆ ಒಂದು ಆಬ್ಸೆನ್ಸ್ ಅಂತ ಇರುತ್ತಲ್ಲ, ಗಂಡನ ಆಬ್ಸೆನ್ಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ಹ್ಯಾಂಪರ್ ಮಾಡುತ್ತೆ, ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಈ ಟೈಮಲ್ಲಿ ಅನ್ನೋದು ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನಿಸುತ್ತೆ. ಹಾಗಾಗಿ ಈಗ ಆ ಒಂದು ಒಬ್ಬ ವ್ಯಕ್ತಿಯ ಆಬ್ಸೆನ್ಸ್ ಏನಿದೆ ಅದು ಅವ್ರಿಗೆ ಕಾಡ್ತಾ ಇದೆ. ಅವರ ವಿಚಾರದಲ್ಲಿ ಗಮನಿಸೋದಾದ್ರೆ ಅವರಿಗೆಲ್ಲೋ ಒಂದು ಕಡೆ ನ್ಯಾಯ ಸಿಕ್ಕಿಲ್ಲ ಆ ವಿಚಾರದಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಬಿಕಾಸ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಅಂಡ್ ಇದೆಲ್ಲೋ ಒಂದ್ ಕಡೆ ದರ್ಶನ್ ಅವ್ರ ಸಾವಾಸದಲ್ಲಿ ಇರೋ ಜನಗಳು ಇದು ಮಾಡಿದ್ದಾರೆ. ದರ್ಶನ್ ಅವ್ರು ಇದನ್ನ ಮಾಡಿಲ್ಲ. ಅಂಡ್ ಅದು ಅವ್ರ ಸಾವಾಸದಲ್ಲಿರೋ ಫ್ರೆಂಡ್ಸ್ ಇರ್ಬಹುದು, ದರ್ಶನ್ ಅವ್ರು ಇರ್ಬಹುದು, ನಾನ್ ಇರ್ಬಹುದು, ನೀವಿರ್ಬಹುದು, ಪ್ರಪಂಚದಲ್ಲಿ ಯಾರೇ ಇರ್ಬಹುದು, ಕಾನೂನು ಅನ್ನೋದು ಎಲ್ಲರಿಗೂ ಈಕ್ವಲ್. ಸೊ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗತ್ತೆ. ಬಟ್ ದರ್ಶನ್ ಅವ್ರು ಹೇಗಾದ್ರೂ ಈ ಒಂದು ಕೇಸಿಂದ ದೂರ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ರೈಟ್. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಿಗುತ್ತೆ. ಆದರೆ ಒಂದಷ್ಟು ಡಿಲೇ ಆಯಿತು, ಅಥವಾ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಅವ್ರ ತಂದೆ ಕೂಡ ಹೇಳ್ತಾ ಇದ್ರು, ಏನು ಬಂದಿದೆ ಅದು ಒಪ್ಕೊಳ್ತೀವಿ, ಆದರೆ ಮುಂದಿನ ದಿನಗಳಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಅವರು ಕೂಡ ಹೇಳ್ತಾ ಇದ್ರು. ಈಗ 7 ಜನರಿಗೂ ಕೂಡ ಇಲ್ಲಿ ಬೇಲ್ ಆಗಿದೆ. ಉಳಿದಂಥ 5 ಜನ ಏನಿದ್ದಾರೆ ಅವರು ಕೂಡ ಬೇಲ್ ಪಿಟಿಷನ್ ಹಾಕಿದ್ದಾರೆ. ಹಾಗಾದರೆ ಕೊಲೆ ಮಾಡಿರೋರು ಯಾರು? ಇಲ್ಲಿ ನ್ಯಾಯ ಹೇಗೆ ಸಿಗುತ್ತೆ ಅಂತ? ಲಾ ಹ್ಯಾಸ್ ಇಟ್ಸ್ ಓನ್ ಕೋರ್ಸ್. ನಾವು ಅದನ್ನ ಕ್ವೆಶ್ಚನ್ ಮಾಡೋ ಒಂದು ಅಧಿಕಾರ ಇಲ್ಲ, ಮತ್ತೆ ನಾವು ಅದನ್ನ ಒಂದು ಚಾಲೆಂಜ್ ಮಾಡೋ ಅಧಿಕಾರನೂ ನಮಗಿಲ್ಲ. ಅಂಡ್ ಸಮಯ ಆಗತ್ತೆ. ಅಂಡ್ ಬೇಲ್ ಇಸ್ ಅ ಬರ್ತ್ ರೈಟ್ ಆಫ್ ಎನಿ ಪರ್ಸನ್ ಹೂ ಇಸ್ ಅಕ್ಯೂಸ್ಡ್, ಬಿಕಾಸ್ ಅ ಪರ್ಸನ್ ಇಸ್ ಕಂಪ್ಲೀಟ್ಲಿ ಇನ್ನೋಸೆಂಟ್ ಇನ್ ದ ಕೋರ್ಟ್ ಆಫ್ ಲಾ ಅಂಟಿಲ್ ಪ್ರೂವನ್ ಗಿಲ್ಟಿ. ಪ್ರತಿ ಒಬ್ಬ ಆರೋಪಿ ಒಂದು ಗಿಲ್ಟಿ ಅಂತ ಪ್ರೂವ್ ಆಗೋ ಮುನ್ನ ಕಂಪ್ಲೀಟ್ ಆಗಿ ನಿರ್ದೋಷಿನೇ ಆಗಿರ್ತಾರೆ. ಇದು ನನ್ನ ಭಾಷೆ ಅಲ್ಲ, ಇದು ಕೋರ್ಟ್ ಆಫ್ ಲಾ ಹೇಳೋದು. ಎನಿ ಅಕ್ಯೂಸ್ಡ್ ಇಸ್ ಕಂಪ್ಲೀಟ್ಲಿ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಸೊ ಒಂದು ಆರೋಪಿನ ನೀವು ಆರೋಪಿಯ ದೃಷ್ಟಿಯಲ್ಲಿ ಬಹುಶಃ ನೋಡಿ, ಬಟ್ ಒಂದು ಅಪರಾಧಿಯ ದೃಷ್ಟಿಯಲ್ಲಿ ನೋಡೋ ಅಧಿಕಾರ ನಮಗಿಲ್ಲ. ಒಂದು ಅಪರಾಧಿಯ ದೃಷ್ಟಿಯಲ್ಲಿ ನಮಗೂ ಇಲ್ಲಿ ಕುತ್ಕೊಂಡು ವರ್ಡಿಕ್ಟ್ ಕೊಡೋ ಅಧಿಕಾರ ಇಲ್ಲ. ಅವ್ರ ಅಪರಾಧಿನೋ ಇಲ್ವೋ ಅದು ಬರೀ ಕೋರ್ಟೇ ಡಿಸೈಡ್ ಮಾಡತ್ತೆ. ಮತ್ತೆ 100 ಕಳ್ಳರಿದ್ರೆ ಹೇಳ್ತಾರಲ್ಲ, 100 ಕಳ್ಳರಿಗೆ 1000 ಪೊಲೀಸರು ಇದ್ದಾರೆ ಹಿಡಿಯೋದಿಕ್ಕೆ. ಆ ತರ ಲೆಕ್ಕ ಆಗಿದೆ ಈಗ. ಅದಕ್ಕೆ ಕ್ರೈಮ್ ಅನ್ನೋದು ಅಷ್ಟು ಕಮ್ಮಿ ಆಗೋಗಿದೆ. ಅಂಡ್ ದೇ ಆರ್ ವೆರಿ ವೆರಿ ಸ್ಟ್ರಾಂಗ್. ಸೊ ಯಾರು ಮರ್ಡರರ್ ಆಗಿರ್ತಾರೋ ಅವ್ರು ಖಂಡಿತವಾಗ್ಲೂ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ನನ್ಗನ್ಸುತ್ತೆ. ರೈಟ್ ಸಂಜನಾ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.